ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋ ಗಿಡ ಒಂದು ಕಿಡ್ನಿ ಸ್ಟೋನಿಗೆ ಒಂದು ಮಿರಾಕಲ್ ಗಿಡ ಅಂತಲೇ ಹೇಳ್ಬೋದು. ನಮ್ಮ ತಂದೆನ 1.5 ವರ್ಷದ ಕೆಳಗಡೆಯಿಂದ ಆ ನೋವಿಂದ ಆಚೆ ತಂದಿರುವಂಥ ಒಂದು ಗಿಡ. ಅವತ್ತಿಂದ ಅವರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ಪರ್ಮನೆಂಟಾಗಿ ನಿಮಗೆ ಒಂದು ಸಲ್ಯೂಷನ್ ಸಿಗುತ್ತೆ ಕಿಡ್ನಿ ಸ್ಟೋನ್ಸ್ಗೆ. ಕೆಲವ್ರಿಗೆ ರೆಗ್ಯುಲರ್ ಆಗಿ ಇಂಟರ್ವಲ್ಸಲ್ಲಿ 1 ವರ್ಷ 1.5 ವರ್ಷಕ್ಕೆ ಬರ್ತಾನೇ ಇರುತ್ತೆ. ಪ್ರತಿ ಸತಿನೂ ನಾವು ಆಪ್ರೇಟ್ ಮಾಡಿ ತೆಗ್ಸೋಕ್ಕಾಗಲ್ಲ, ಏಕೆಂದರೆ ಅದ್ರ ಖರ್ಚಿಂದ ಹಿಡಿದು ನೋವು ಎಲ್ಲ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಜಾಸ್ತಿ ಇದೆ, ತುಂಬ ಪೇಯ್ನ್ ಇದೆ, ತುಂಬಾ ಜಾಸ್ತಿ ಇದೆ ಅಂದರೆ ಈ ಜ್ಯೂಸ್ ಜೊತೆಗೆ ಈ ಎಲೆನ ತೊಗೊಂಡ್ರೆ ನಿಮಗೆ 100% ಬೇಗ ಕ್ಯೂರ್ ಸಿಕ್ಕತ್ತೆ. ಈ ಜ್ಯೂಸ್ ಬಂದು ನಿಮಗೆ ಬಾಳೆ ದಿಂಡಿನ ಜ್ಯೂಸು. ಇದೂ ತುಂಬಾ ಯೂಸ್ಫುಲ್ ಅಂತ ಹೇಳ್ತಾರೆ ಕಿಡ್ನಿ ಸ್ಟೋನ್ಸ್ಗೆ. ಅವರು ಸ್ಟಾರ್ಟಿಂಗಲ್ಲಿ ಇದು ತೊಗೊಳ್ಳೋರು ಬಾಳೆ ದಿಂಡು ಸ್ವಲ್ಪ ಕಸರೆ ಬರುತ್ತೆ, ಬಟ್ ಈ ಎಲೆಗಳು ನಿಮ್ಗೆ ಅಷ್ಟು ಕಸರೆ ಬರಲ್ಲ. ಸಪ್ಪೆ ಕೊಬ್ಬರಿ, ಇವಾಗ ಒಂದೊಂದು ಸತಿ ಕೊಬ್ಬರಿ ಟೇಸ್ಟ್ ಇರೋಲ್ಲ, ಆ ಟೇಸ್ಟಲ್ಲಿ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ತಂದೆ. ಏಕೆಂದರೆ ಅವ್ರು ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ನಾವು ಕೇಳ್ತೀವಿ ಕಸರೆ ಇದೆಯಾ ಏನು ಅಂತ, ಅಂದರೆ ಇಲ್ಲ ತುಂಬ ಟೇಸ್ಟ್ಲೆಸ್ ಬರುತ್ತೆ ಇದು ಅಂತ ಹೇಳ್ತಾರೆ. ನಿಮಗೆ ಒಂದು 5 ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕತ್ತೆ. ನಿಮಗೆ ತುಂಬ ಜಾಸ್ತಿ ಇತ್ತು, ತುಂಬ ಪೇಯ್ನ್ ಇತ್ತು ಅಂದರೆ ಇದು ಎರಡನ್ನೂ ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ನಿಮಗೆ ಬಾಳೆ ದಿಂಡಿನ ಜ್ಯೂಸ್ ಯಾವ ಥರ ಮಾಡೋದು ಅಂತ ಇಲ್ಲಿ ಮುಂದೆ ತೋರಿಸ್ಕೊಟ್ಟಿದ್ದೀನಿ. ಒಂದು ಚೂರು ನೀರು ಹಾಕಬಾರ್ದು, ಹಾಗೇ ತೆಗಿಬೇಕು ಅದರ ರಸ. ಈ ರಸ ತೆಗೆದು ಅದರ ಜೊತೆ ಆ ಎಲೆ ತೊಗೊಂಡ್ರೆ ನಿಮಗೆ ಪರ್ಮನೆಂಟಾಗಿ ಒಂದು 5 ದಿನದಲ್ಲೇ ಕ್ಯೂರ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಯಾಕೆಂದರೆ ನಮಗೆ ಫಸ್ಟ್ ಆಶ್ಚರ್ಯ ಆಗೋದು ಈ ಎಲೆ ತಿಂದರೆ ಏನು ಅಷ್ಟು ಬೇಗ ಕ್ಯೂರ್ ಸಿಕ್ಕತ್ತಾ. ಯಾಕೆಂದರೆ ಡಾಕ್ಟ್ರುಗಳ ಕೈಲೇ ಆ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡು ನಮಗೆ ಕ್ಯೂರ್ ಸಿಗ್ತಿರಲಿಲ್ಲ. 100% ಕ್ಯೂರ್ ಸಿಕ್ಕತ್ತೆ, ಇದಕ್ಕೆ ನಾನು ಗ್ಯಾರಂಟಿ. ಯಾಕೆಂದರೆ ನಮ್ಮ ತಂದೆ ಆ ನೋವಿಂದ ಆಚೆ ಬಂದಿದ್ದಾರೆ. ನೋಡಿ, ಇದು ಆಚೆ ಫುಲ್ ತೆಗ್ದೀನಿ, ಈ ಮಧ್ಯದ ಭಾಗ ಮಾತ್ರ ತೆಗಿಬೇಕು, ಅದನ್ನು ಮಾತ್ರ ರುಬ್ಕೋಬೇಕು. ಈ ಥರ ಎಲ್ಲ ನೀರು ಹಾಕ್ಕೊಂಡು, ಇಲ್ಲ ನೀವು ಡೈರೆಕ್ಟಾಗಿ ನಾನಿಲ್ಲಿ ವೀಡಿಯೋಗೆ ಲೇಟ್ ಆಗುತ್ತೆ ಅಂತ ನೀರಿಗೆ ಹಾಕಿನಿಲ್ಲ ಅಂದರೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು ತೊಟ್ಟು ನೀರು ಹಾಕಬೇಡಿ, ಹಾಗೆಯೇ ಗಟ್ಟಿಗೆ ತೆಗೀರಿ ಜ್ಯೂಸು, ನಿಮಗೆ ಬೇಗ ರಿಸಲ್ಟ್ ಸಿಕ್ಕತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಬೇಗ ಕಪ್ಪಗಾಗೋಯ್ತು ಇದು. ಈ ಥರ ಒಂದು ಸ್ಟ್ರೈನರಲ್ಲಿ ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟೇ ತೆಗೀರಿ. ಒಂದು ಫುಲ್ ಬಾಳೆದಿಂಡು ಹಾಕಿದ್ದೀನಿ ನಾನಿದು, ಗಟ್ಟಿಯಾಗೇ ಬರಬೇಕು ಇದು ಜ್ಯೂಸು. ಒಂದು ತೊಟ್ಟು ನೀರು ಹಾಕೋಕೆ ಹೋಗ್ಬಿಡಿ ದಯವಿಟ್ಟು, ನಿಮಗೆ ರಿಸಲ್ಟ್ಸ್ ಬೇಗ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ತುಂಬ ಜಾಸ್ತಿ ಇತ್ತು ಅಂದರೆ ಮಾತ್ರ ಇದು 2 ತೊಗೊಳ್ಳಿ, ಇಲ್ಲ ಅಂದರೆ ಬರೀ ಆ ಎಲೆಗಳು ತೊಗೊಂಡ್ರೇ ಸಾಕು. ನಮ್ಮ ತಂದೆ ಇದು ಕಸರೆ ಅಂತ ನಿಲ್ಲಿಸ್ಬಿಡೋರು, ಬರೀ ಎಲೆನೇ ತೊಗೊಳ್ಳೋರ್ಗೆ ಅದರಲ್ಲೇ 100% ರಿಸಲ್ಟ್ ಸಿಕ್ತು. ಅವ್ರು ಈಗಲೂ ಕಂಟಿನ್ಯೂ ತೊಗೊಳ್ತಾರೆ ಆ ಎಲೆ, ದಿನ ಒಂದು 4 ಖಾಲಿ ಹೊಟ್ಟೆಲಿ. ಏನಕ್ಕೆ ಅಂತ ಅಂದರೆ ಅವ್ರಿಗೆ ಒಂದು 8 ತಿಂಗಳಿಗೆ 9 ತಿಂಗಳಿಗೆ ಕಾಣಿಸ್ಕೊಳ್ತಾನೆ ಇತ್ತು ಸಣ್ಣ ಪುಟ್ಟದು. ಡಾಕ್ಟರ್ಸ್ ಏನೂ ಮಾಡೋಕ್ಕಾಗಲ್ಲ, ಅವ್ರ ದೇಹನೇ ಆ ಥರ ಇದೆ ಅಂತ ಹೇಳಿಬಿಟ್ರು. ಸೊ ಅವ್ರು ರೆಗ್ಯುಲರಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಸಣ್ಣ ಪುಟ್ಟದ್ರಲ್ಲೇ ಹೊಟ್ಟೋಗ್ಬಿಡ್ತಾಯಿತ್ತು, ದೊಡ್ಡದಾಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದರಿಂದ ಅವ್ರು ಪರ್ಮನೆಂಟ್ ಕ್ಯೂರ್ ಒಂದು ಕಂಡುಹಿಡ್ಕೊಂಡ್ರು. ಗಿಡದ ಹೆಸರು ಬಂದು ಪತ್ತರ್ ಚಟ್ಟ. 100% ಕ್ಯೂರ್ ಇದೆ, ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಮ ನೋವಿಂದ ದೂರ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.